ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಗಣೇಶ ಚತುರ್ಥಿ ಇನ್ನೇನು ಬಂದೇ ಬಿಟ್ಟಿತು. ಮಕ್ಕಳು ಹಿರಿಯರು ಎಲ್ಲರೂ ಸೇರಿ ಸಂಭ್ರಮಿಸುವ ಹಬ್ಬ ಇದು. ಗಣೇಶ ದೇವರು ಮನೆಗೆ ಬರುವಾಗ ಬಗೆ ಬಗೆಯ ತಿಂಡಿ ತಯಾರಿಸುವುದು ಸಾಮಾನ್ಯ. ಮೋದಕ ಪ್ರಿಯ ಗಣೇಶನಿಗೆ ಪ್ರತಿ ವರ್ಷ ನೀವು ಮೋದಕ ತಯಾರಿಸ್ತೀರಾದರೆ ಈ ವರ್ಷ ಒಂದು ಹೊಸ ರೀತಿಯಲ್ಲಿ ಪ್ರಯತ್ನಿಸಿ ನೋಡಿ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಕ್ಯಾರೆಟ್ನಿಂದ ಮೋದಕ ಮಾಡ್ತಾ ಇದ್ದೇನೆ. ವಿಧಾನ ನೋಡೋಣ. ಅದರ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. 7-8 ಮೀಡಿಯಂ ಗಾತ್ರದ ಕ್ಯಾರೆಟನ್ನು ನಾನು ತುರಿದಿಟ್ಟಿದ್ದೇನೆ. ಅಂದರೆ ಈ ಕಪ್ಪಿನ ಅಳತೆಯಲ್ಲಿ 4 ಕಪ್ ಆಗ್ತದೆ. ಇದನ್ನೆಲ್ಲವನ್ನು ಈಗ ಬೇಯಿಸ್ಕೊಳ್ಬೇಕು. ಬಾಣಲೆಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಕಪ್ಪಿನಷ್ಟು ಹಾಲು ಮತ್ತು 1 ಕಪ್ಪಿನಷ್ಟು ನೀರು ಹಾಕಿ 2 ನಿಮಿಷ ಬೇಯಿಸ್ತೇನೆ. ಎರಡು ನಿಮಿಷದ ನಂತರ 1 ಗ್ಲಾಸ್ನಷ್ಟು ಕ್ಯಾರೆಟ್ ನೀರನ್ನು ನಾನು 1 ಗ್ಲಾಸಿಗೆ ತೆಗೆದಿಡ್ತೇನೆ. ಇದನ್ನು ನಾನು ಆಮೇಲೆ ಮೋದಕಕ್ಕೆ ಅಕ್ಕಿ ಹಿಟ್ಟು ಕಲಸುವಾಗ ಅಂದರೆ ಹೊರಗಿನ ಲೇಯರನ್ನು ಕಲಸುವಾಗ ಉಪಯೋಗಿಸ್ತೇನೆ. ಪುನಃ ಮುಚ್ಚಿಟ್ಟು ಕ್ಯಾರೆಟ್ ಮೆತ್ತಗಾಗೋ ತನಕ ಇದನ್ನು ಬೇಯಿಸೋಣ. ಕ್ಯಾರೆಟ್ ಮೋದಕಕ್ಕೆ ನಾನು ಹೂರಣವಾಗಿ ಕ್ಯಾರೆಟ್ ಹಲ್ವವನ್ನು ಉಪಯೋಗಿಸ್ತಾ ಇದ್ದೇನೆ. ಅದಕ್ಕೆ ಫಸ್ಟ್ ಕ್ಯಾರೆಟ್ ಹಲ್ವವನ್ನು ತಯಾರಿಸೋಣ. ಕ್ಯಾರೆಟ್ ಹಲ್ವಕ್ಕೆ ನಾನಿಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ, ಬೆಲ್ಲದಿಂದಲೇ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು 2 ಕಪ್ಪಿನಷ್ಟು ಬೆಲ್ಲವನ್ನು ಹುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹಾಗೆ 4 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಪುಡಿ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಪುನಃ ಚೆನ್ನಾಗಿ ಕಲಸಿಕೊಳ್ತಾನೆ. ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ನಾನು 1/4 ಕಪ್ಪಿನಷ್ಟು ತುಪ್ಪ ಹಾಕ್ಕೊಳ್ತೇನೆ. ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ನು ನೀರಿನಂಶ ಹೋಗೋ ತನಕ ಇದನ್ನು ಮಗುಚ್ತಾ ಇರಬೇಕು. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ಳೋಣ. ಇದರ ನೀರಿನಂಶ ಚೆನ್ನಾಗಿ ಹೋದರೆ ಇದಕ್ಕೆ ಒಳ್ಳೆ ರುಚಿ ಬರ್ತದೆ. ಹಾಗೆ ಮೋದಕಕ್ಕೆ ಹೂರಣವಾಗಿ ಇದನ್ನು ಉಪಯೋಗಿಸಲಿಕ್ಕೂ ಸುಲಭ ಆಗ್ತದೆ. ಇನ್ನು ಮೋದಕಕ್ಕೆ ಹೊರಗಿನ ಲೇಯರನ್ನು ತಯಾರಿಸೋಣ. ಅದಕ್ಕೆ ಕ್ಯಾರೆಟ್ ಬೇಯಿಸುವಾಗ ನಾನು 1 ಕಪ್ಪಿನಷ್ಟು ನೀರು ತೆಗೆದಿಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತೇನೆ. ಹಾಗೆ 1/4 ಕಪ್ಪಿನಷ್ಟು ನೀರು ಸೇರಿಸ್ಕೊಳ್ತೇನೆ. ಇದಕ್ಕೆ 1 ಕಪ್ಪಿನಷ್ಟು ಅಕ್ಕಿ ಹುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಕ್ಕಿ ಹುಡಿ ನೀರಿನ ಅಂಶ ಎಲ್ಲ ಹೀರಿಕೊಳ್ಳುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು, ಅದಕ್ಕೆ ಪುನಃ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿ ಇದನ್ನು 5 ನಿಮಿಷದಷ್ಟು ಹೊತ್ತು ಮುಚ್ಚಿಡಬೇಕು. 5 ನಿಮಿಷದ ನಂತರ ಈ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲಿಗೆ ಬಿಸಿ ಇರುವ ಕಾರಣ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಆರಿದ ಮೇಲೆ ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒದ್ದೆ ಕೈಯಲ್ಲಿ ಅಥವಾ ತುಪ್ಪ ಸವರಿದ ಕೈಯಲ್ಲಿ ಇದನ್ನು ಚೆನ್ನಾಗಿ ನಾದಿಕೊಳ್ಬೇಕು. ಎಷ್ಟು ನಾದಿಕೊಳ್ಬೇಕು ಅಂದರೆ ಒಂದು 10ರಿಂದ 12 ನಿಮಿಷ ಆದರೂ ಇದನ್ನು ನಾದಿಕೊಳ್ಬೇಕು. ಆಗ ಇದು ಮೃದುವಾಗಿ ರೆಡಿ ಆಗ್ತದೆ. ಇದನ್ನು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಡೋಣ. 5 ನಿಮಿಷದ ನಂತರ ಪುನಃ ನಾನು 2-3 ನಿಮಿಷದಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಈಗ ಸಾಫ್ಟ್ ಆದ ಹಿಟ್ಟು ರೆಡಿ ಆಗಿದೆ. ಈಗ ಇದನ್ನು ಸಣ್ಣ ಉಂಡೆ ಗಾತ್ರಕ್ಕೆ ತರೋಣ. ಈ ಸೈಜಲ್ಲಿ ಇರಲಿ. ಈಗ ಇದನ್ನು ಬೆರಳಲ್ಲಿ ತಟ್ಟಿಕೊಂಡೆ ಪೂರಿಯ ಸೈಜಿಗೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಶೇಪಿಗೆ ಬರ್ತಾ ಇಲ್ಲ ಅನಿಸಿದರೆ, ಕ್ರ್ಯಾಕ್ ಬಿಡ್ತಾ ಇದ್ರೆ ಪುನಃ ಸ್ವಲ್ಪ ನೀರು ಚಿಮುಕಿಸಿಕೊಂಡು ಚೆನ್ನಾಗಿ ನಾದಿಕೊಳ್ಳಿ. ಬೆರಳಲ್ಲೇ ತಟ್ಟುತ್ತಾ ಪೂರಿಯ ಶೇಪಿಗೆ ತರೋಣ. ಜಾಸ್ತಿ ದಪ್ಪ ಬೇಡ, ತೆಳುವಾಗಿ ಇರಲಿ. ಇಷ್ಟ ಆದರೆ ಸಾಕು. ಇನ್ನು ನಡುವಲ್ಲಿ ಹೂರಣ ಇಟ್ಟು ಮೋದಕದ ಶೇಪಿಗೆ ತರೋಣ. ಇದೇ ರೀತಿ ಎಲ್ಲ ಮೋದಕವನ್ನು ತಯಾರಿಸೋಣ. ನನಗೆ ಇಲ್ಲಿ 1 ಕಪ್ ಅಕ್ಕಿ ಹುಡಿಯಲ್ಲಿ 9 ಮೋದಕ ರೆಡಿಯಾಗಿದೆ. 2 ಕೈಯಲ್ಲಿ ಪ್ರೆಸ್ ಮಾಡುತ್ತಾ ಕ್ರ್ಯಾಕ್ ಇಲ್ಲದಾಗೆ ಮೋದಕದ ಶೇಪಿಗೆ ತರೋಣ. ಈಗ ಎಲ್ಲ ಮೋದಕ ರೆಡಿಯಾಗಿದೆ. ಇನ್ನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ 15 ನಿಮಿಷ ಬೇಯಿಸಿಕೊಳ್ಬೇಕು. ಫ್ಲೇಮ್ ಹೈಯಲ್ಲೇ ಇರಲಿ. ಈ ರೀತಿಯಾಗಿ ಪಾತ್ರೆ ಇಲ್ಲದಿದ್ದರೆ ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೋದು. 15 ನಿಮಿಷದ ನಂತರ ಈಗ ಮೋದಕ ರೆಡಿಯಾಗಿದೆ. ಈ ಮೋದಕ ಮಾಡುವಾಗ ಒಂದು ಬೆನಿಫಿಟ್ ಏನಂದರೆ ಉಳಿದ ಹೂರಣವನ್ನು ಕ್ಯಾರೆಟ್ ಹಲ್ವದಾಗೂ ನೀವು ಬಡಿಸ್ಬೋದು. ಒಂದೇ ಸರ್ತಿಯಲ್ಲಿ 2 ಸ್ವೀಟ್ ರೆಡಿ ಆಗ್ತದೆ. ನಿಮಗೆಲ್ಲರಿಗೂ ಈ ಇನ್ನೋವೇಟಿವ್ ಮೋದಕ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.